ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ತೋಟಕ್ಕೆ ಮದ್ದು ಸ್ಪ್ರೇ ಮಾಡಲಿಕ್ಕಿದೆ. ತೋಟದಲ್ಲಿ ಹೆಚ್ಚು ಮಳೆಗೆ ಅಡಿಕೆ ಎಲ್ಲ ಕೆಳಗೆ ರೋಗಕ್ಕೆ ಕೆಳಗೆ ಬೀಳ್ತದೆ. ಹಾಗಾಗಿ ಅದಕ್ಕೆ ಮದ್ದು ಸ್ಪ್ರೇ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಬರ್ತದೆ, ರೋಗ ಶುರುವಾಗೋದಿಲ್ಲ. ಹಾಗಾಗಿ ಇವತ್ತು ಮದ್ದು ಬಿಡಲಿಕ್ಕಿದೆ. ಈಗ ಹಾಗೆ ಮದ್ದು ಬಿಡಲಿಕ್ಕೆ ಅದಕ್ಕೆ ಸುಣ್ಣ ಮತ್ತು ಇನ್ನೊಂದು ಕಾಪರ್ ಸಲ್ಫೇಟ್ ಇದರೊಳಗಡೆ ಅದನ್ನು ಮಿಕ್ಸ್ ಮಾಡಿ ಬಿಡುವಂಥದ್ದು. ಮಿಕ್ಸ್ ಮಾಡಿ ಬಿಟ್ಟು ಅದಕ್ಕೆ ಒಂದು ಮದ್ದು ಅಂಟಲಿಕ್ಕೆ ಒಂದು ಸಣ್ಣ ಒಂದು ಗಮ್ ಹಾಕಲಿಕ್ಕೆ ಉಂಟು, ಅದನ್ನು ಹಾಕಿ ಬಿಡುವಂಥದ್ದು. ಮದ್ದು ಬಿಡಲಿಕ್ಕೆ ಯಾರು ಜನ ಇಲ್ಲ, ನಾವೇ ಮಾಡುವಂಥದ್ದು. ನಾವು ಮನೆಯವರೇ ಸೇರಿ ಮದ್ದು ಬಿಡುವಂಥದ್ದು. ಇವರು ನಮ್ಮ ತಮ್ಮ, ಇವರು ಗಾಳಿ ಹಾಕಲಿಕ್ಕೆ ತುಂಬ ಎಕ್ಸ್ಪರ್ಟು. ಗಾಳಿ ಹಾಕಿ ಈಗ ಏನಾಗಿದೆ ಅಂದರೆ, ಮದ್ದು ಬಿಡೋಕೆ ಏನಾಗ್ತದೆ ಅಂದರೆ ಒಂದೊಂದು ಸಣ್ಣ ಸಣ್ಣ ಸಮಸ್ಯೆ ಆಗ್ತದೆ ಮದ್ದು ಬಿಡುವಾಗ. ನೋಡಿ, ಇಲ್ಲಿ ಕಂಟ್ರೋಲ್ ಹತ್ರ ಇದು ಓಪನ್ ಆಗೋದು. ಇದು ಅದಕ್ಕೆ ಕಟ್ ಹಾಕಿದೆ, ಆದರೂ ಆಗಾಗ ಅದು ಕೈ ಕೊಡ್ತದೆ. ಇದು ಪ್ರೆಷರಲ್ಲಿ ಇರುವಂಥದ್ದಲ್ಲ, ಹಾಗೆ ಅದಕ್ಕೆ ಓಪನ್ ಆಗೋದು. ಅದಕ್ಕೆ ಒಂದೀಗ ಸರಿಗೆಯಲ್ಲಿ ಒಂದು ಕಟ್ಟ ಹಾಕಿ ನಂತರ ಈಗ ಬಿಡಬೇಕು ಮದ್ದು. ಅದು ಮೇಲೆ ಹೋಗಿ ಅಲ್ಲಿ ಪೈಪ್ ಎಳ್ಕೊಳ್ಳುವಾಗ ಓಪನ್ ಆಗ್ತದೆ. ಹಾಗೆ ಕೃಷಿಕರಿಗೆ ಇಂತೆಲ್ಲ ಸಮಸ್ಯೆ ಇದ್ದದ್ದು ಅದನ್ನೆಲ್ಲ ನಾವೇ ಪರಿಹರಿಸ್ಕೊಳ್ಬೇಕು. ಇವತ್ತು ಸ್ವಲ್ಪ ಮಳೆ ಕೂಡ ಬಿಟ್ಟಿದೆ. ಗಾಳಿ ಹೊಡ್ಚಿ ಸರಿಗೆಯಲ್ಲಿ ಇಟ್ಕೊಂಡು ಕಟ್ ಹಾಕಬೇಕು. ಅದು ಸ್ವಲ್ಪ ಸರಿಗೆ ಕುಂಬಾಗಿ ಕಟ್ಟಾಗಿದೆ, ಹಾಗೆ ಆಗಾಗ ಬಿಚ್ಚಿಬೋದು. ಇದಕ್ಕೆ ಒಂದು ಸರಿ ಮಾಡಿ ಒಂದು ಕಟ್ಟ ಹಾಕಿದರೆ ಮತ್ತೆ ಏನಾಗೋದಿಲ್ಲ. ನಾವೀಗ ಸರಿ ಮಾಡಿ ನನಗೆ ಒಂದು ಸರಿಗೆಯಲ್ಲಿ ಕಟ್ಟ ಹಾಕಿ ನಿಲ್ಲಿಸೋದು. ಹಾಗೆ ಕ್ಲ್ಯಾಂಪ್ ಹಾಕಿದ್ರೆ ಒಳ್ಳೆಯದಾಗ್ತದೆ. ಈಗ ಕ್ಲ್ಯಾಂಪ್ ಹಾಕಲಿಕ್ಕೆ ಈಗ ನಮ್ಮಲ್ಲಿ ಕ್ಲ್ಯಾಂಪ್ ಇಲ್ಲ. ಹೀಗೆ ಬಿಚ್ಚುದು. ಮತ್ತು ಎಂತ ಮಾಡಬೇಕಂದ್ರೆ ಸ್ವಲ್ಪ ಅದರ ಪ್ರೆಷರನ್ನು ಕಡಿಮೆ ಮಾಡಬೇಕು. ಬಕೆಟ್ಗೆ ಹಾಕೋಣ. ಬಕೆಟಿಗೆ ಇಲ್ಲೊಂದು ಗಿಡ ಉಂಟು, ಅದಕ್ಕೆ ಮತ್ತು ಅಲ್ಲಲ್ಲಿ ಕರಿಮೆಣಸು ಉಂಟು. ಹಾಗೆ ಕರಿಮೆಣಸು ಕೂಡ ಸ್ವಲ್ಪ ಬಿಡ್ತೀವಿ, ರೋಗ ಎಲ್ಲ ಬರೋದಕ್ಕೆಲ್ಲ ಆಗ್ತದೆ. ಮತ್ತು ಈಗ ಅಡಿಕೆ ಗಿಡದಲ್ಲಿ ಏನಂದರೆ ಬಸವಣ ಹುಳು ಅಲ್ಲಲ್ಲಿ ಹಿಂಗಾರೆಲ್ಲ ತಿನ್ನುತ್ತೆ. ಹಾಗೆ ಬಸವಣ ಹುಳು ಕೂಡ ಈಗ ಮದ್ದು ಬಿಟ್ಟರಲ್ಲೇ ಆಗ್ತದೆ. ಇಲ್ಲಿ ಹೀಗಿಟ್ಟು ಒಂದು ಕಟ್ಟ ಹಾಕಿದರೆ ಮತ್ತೆ ಅದು ಏನಾಗೋದಿಲ್ಲ. ಈಗ ಕ್ಲ್ಯಾಂಪು ಬೇಡ, ಎಂತ ಬೇಡ, ಒಂದು ಗಟ್ಟಿಯಲ್ಲಿ ಸರಿಗೆಯಲ್ಲಿ ಹಿಡಿದು ಕಟ್ ಹಾಕಬೇಕು. ಅದಕ್ಕೆ ಕಟ್ಟ ಹಾಕ್ಲಿಕ್ಕೆ ಕೂಡ ಒಂದು ಕ್ರಮ ಉಂಟು. ಅದು ಹೀಗೆ ಹಿಡಿಬೇಕು ಕಟ್ಟ ಸರಿಗೆಯನ್ನು. ಹೀಗೆ ಹಿಡಿದು ಇದನ್ನು ಒಂದನ್ನು ಆ ಸೈಡ್ ಒಂದನ್ನು ಈ ಸೈಡ್ ತಿರುಗಿಸ್ಬೇಕು. ಹಾಗೆ ಹೀಗೆ ತಿರುಗಿಸಿದರೆ ಹೀಗೆ ಟೈಟ್ ಮಾಡಿ ಹಾಕಿದರೆ ಮತ್ತೆ ಏನೂ ಆಗೋದಿಲ್ಲ. ಸರಿಗೆ ಮಾತ್ರ ಗಟ್ಟಿದು ಬೇಕು. ಸರಿಗೆ ಮೆದುವಿನ ಸರಿಗೆ ಇದನ್ನು ಹೀಗೆ ಟ್ವಿಸ್ಟ್ ಮಾಡುವಾಗ, ತಿರುಗಿಸುವಾಗ ಕಟ್ ಆಗ್ತದೆ.
ಆಯಿತು, ಇದು ರೆಡಿ ಆಯ್ತು. ಈಗ ಇನ್ನು ಮದ್ದು ಸ್ಪ್ರೇ ಮಾಡಲಿಕ್ಕೆ ಹೋಗುದು ಮೇಲೆ. ಇದನ್ನು ಒಮ್ಮೆ ಒಮ್ಮೆ ಇದು ಕೂಡ ಒಂದು ಆಗ ಹೋಗಿತ್ತು, ಅದಕ್ಕೆ ಒಂದು ಕಂಟ್ರೋಲ್ ಇರುತ್ತೆ ನೋಡಿ. ಅದಕ್ಕೆ ಒಂದು ಸಾರಿಗೆ ಅದೊಂದು ಲಾಕ್ ಹಾಕಿ. ಈಗೆಲ್ಲ ಮಿಷಿನರಿ ಎಲ್ಲ ಬಂದಿದೆ ಮದ್ದು ಬಿಡಲಿಕ್ಕೆ, ಆದರೂ ಈ ಪಂಪಲ್ಲಿ ಬಿಟ್ಟಷ್ಟು ಒಳ್ಳೆಯದಾಗುವುದು ಅಂತ ಕಾಣ್ತದೆ ನನಗೆ. ಆಯಿತು, ಇನ್ನು ಇದನ್ನು ಹೀಗೆ ಕಟ್ಟಿ ನನಗೆ ಕಟ್ಟಿ ಬರಬೇಕು ಪಂಪಲ್ಲಿ. ಹೀಗೆ ಕಟ್ಟಿ ಬಂದು ಹೀಗೆ ಕಟ್ಟಿ ಇದನ್ನು ಈಗ ವೈರಸ್ ಬಿಗಿಲು ಮಾಡಬೇಕು. ಇದನ್ನು ಪೈಪನ್ನು ಕಾಡೋಣ, ಇದನ್ನು ಮೇಲೆ ಹಾಕ್ಕೊಂಡು ಇನ್ನು ಮೇಲೆ ಹಾಕ್ಕೊಂಡು ಇದಕ್ಕೆ ಏಣಿಗೆ ಇನ್ನೊಂದು ಜಾಯಿಂಟ್ ಕೊಟ್ಟಿದೆ. ಇದು ಒಟ್ಟು 20 ಅಥವಾ 30 ಫೀಟ್ ಎತ್ತರ ಇದೆ. ಈಗ 30 ಫೀಟ್ ಎತ್ತರ ಇದೆ. ಈಗ ಮೇಲೆ ಹೋಗಿ ಮದ್ದು ಸ್ಪ್ರೇ ಮಾಡಬೇಕು. ಸ್ವಲ್ಪ ಧೈರ್ಯ ಬೇಕು, ಅದು ಬರ್ಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು. ಕೆಳಗೆ ಯಾರು ಕೂಡ ಧೈರ್ಯ ಬೇಕು. ಕೆಳಗೆ ಯಾರು ನಾನು ಹತ್ತಿ ಹೋಗುವ ಎದುರಿಸಿದ್ರೆ ಮೇಲೆ ಹತ್ತುವರೆಗೆ ಮತ್ತೆ ಭಯ ಜಾಸ್ತಿ ಅಷ್ಟು ಇರ್ತಾರ. ಬರಲಿ ಅಣ್ಣ, ಗಾಳಿ ಬರಲಿ. ಅಬ್ಬಾ,
ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೊಳೆ ಕೂಡ ಇದೆ. ಯಾವ್ದರಲ್ಲಿ ಎಲ್ಲಿ ಯಾವ್ದರಲ್ಲಿ ಇದ್ರಲ್ಲ ಗಾಳಿ 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 ಎಸ್. ಮದ್ದು ಇಡುವ ಗಟಾರ್ ಪಂಪ್ ಉಂಟಲ್ಲ, ಇದು ಸುಮಾರು ವರ್ಷದ ನಂತರ ನಮ್ಮ ಸರ್ವಿಸ್ ಮಾಡಿಸಬೇಕು. ಯಾಕಂದರೆ ಇವತ್ತು ನನಗೆ ನಮ್ಮಲ್ಲಿ ಮದ್ದು ಇಡುವಾಗ ಆದಂಥ ಅನುಭವ ನೋಡಿ. ಇದರಲ್ಲಿ ಇಲ್ಲಿ ಪಂಪ್ ಇದೆ, ಇದು ಪಂಪು, ಇದರಲ್ಲಿ ಸ್ಟೋರೇಜ್ ಆಗೋದು. ಇಲ್ಲಿಂದ ಏರ್ ಪ್ರೆಷರಲ್ಲಿ ಹೋಗುವಂಥದ್ದು ಹೀಗೆ 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 ಗಾಳಿ ಹಾಕುವಂಥದ್ದು. ಇದರಲ್ಲಿ ಪ್ರೆಷರ್ ಆಗಿ ಗಾಳಿ ಹೋಗ್ತದೆ. ಇದರಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಇವತ್ತು ಮದ್ದು ಇಡುವಾಗ ನೋಡಿ ಪ್ರೆಷರ್ ಜಾಸ್ತಿ ಆಗಿ ಅದು ಸವದಿರ್ತದೆ, ಫುಲ್ಲು ಸವದಿರ್ತದೆ. ಅದು ಸವದು ನೋಡಿ ಇಲ್ಲಿ ಇದು ಓಪನ್ ಆಗಿದೆ, ಓಪನ್ ಆಗಿ ಇಲ್ಲಿ ಮದ್ದು ಹೊರಗಡೆ ಬರ್ತದೆ. ನಂತರ ಗಾಳಿ ಸರಿ ಇಲ್ಲವಿಲ್ಲ ನೋಡಿ. ಇದು ತುಂಬ ತೆಳುವಾಗಿದೆ, ಇದು ತುಂಬ ಡೇಂಜರ್ ನೋಡಿ. ಇದು ಕೈಯಲ್ಲಿ ಎಬ್ಬಿಸ್ಲಿಕ್ಕೆ ಆಗ್ತದೆ ನೋಡಿ. ಹೀಗಾಗಿ ಏನಿಲ್ಲ, ಇದಕ್ಕೇನು ಬೆಸಿಗೆ ಹಾಕಿ ಮಾಡಬೇಕಲ್ಲ, ಇದನ್ನು ಈ ಸೆಟ್ ಚೇಂಜ್ ಮಾಡಬೇಕು ಗೊತ್ತಿಲ್ಲ ನೋಡಿ. ಇಲ್ಲಿ ಕೂಡ ತುಂಬ ಸೌದೋಗಿದೆ ನೋಡಿ. ಇಲ್ಲಿ ಮತ್ತು ಈ ಸೈಡ್ ನೋಡುವಾಗ ತುಂಬ ಸೌದೋದ ರೀತಿ ಕಾಣ್ತದೆ. ಹಾಗಾಗಿ ಇದನ್ನು ಯೂಸ್ ಮಾಡುವ ಕೇರ್ಫುಲ್ಲಾಗಿ ನಾವು ಸರ್ವಿಸ್ ಮಾಡಿಸಬೇಕು. ಯಾಕಂದರೆ ಇದರಲ್ಲಿ ಇದನ್ನು ಫಿಟ್ ಮಾಡುವ ಕೂಡ ಹಾಗೆ ಇದು ಈ ಪಂಪಲ್ಲಿ ಈ ಬುರ್ಡೆ ಉಂಟಲ್ಲ, ಈ ಬುರ್ಡೆ ನೋಡಿ ಈ ರೀತಿ ಫಿಟ್ ಮಾಡುವಂಥ. ಇದರೊಳಗೆ ಕೂಡ ಆ ಮದ್ದು ಫುಲ್ಲಾಗಿರ್ತದೆ ನೋಡಿ. ಇದರಲ್ಲಿ ಥ್ರೆಡ್ ಸಿಸ್ಟಮಲ್ಲಿ ಕೂತ್ಕೊಳಿಸುವಂಥದ್ದು. ಇದನ್ನು ಈ ಬುರ್ಡೆಯನ್ನು ಇಲ್ಲಿಗೆ ಹಾಕಬೇಕು. ಈಗ ಇಲ್ಲಿಗೆ ಇಟ್ಟು ಇದನ್ನು ಹೀಗೆ ತಿರುಗಿಸಿ ಹಾಕುವಂಥದ್ದು. ಈಗ ಇದು ಟೈಟ್ ಆಗಬೇಕು. ಟೈಟ್ ಆಗಿದ್ರೆ ಪ್ರೆಷರ್ಗೆ ಹೊಡೆದು ಮೇಲೆ ರಟ್ಟುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದು ಹೆಚ್ಚಾಗಿ ಎಲ್ಲ ಕೃಷಿಕರಿಗೆ ಗೊತ್ತಿರ್ತದೆ, ಆದರೂ ಒಂದು ಮಾಹಿತಿಗೆ ಹೇಳಿರುವಂಥ ಅಷ್ಟೇ. ಈಗೆಲ್ಲ ಲೇಟೆಸ್ಟಾಗಿ ಬೇರೆ ಬೇರೆ ಮಿಷಿನ್ ಬಂದಿದೆ, ಆದರೆ ನಾವು ಈ ಹಳೆಯ ಸಿಸ್ಟಮನ್ನೇ ಯೂಸ್ ಮಾಡುವಂಥದ್ದು. ಅದಕ್ಕೆ ಸುಮಾರು ವರ್ಷ ಕೂಡ ಆಯಿತು. ಹಾಗಾಗಿ ಇದರಲ್ಲಿ ಸ್ವಲ್ಪ ಇನ್ನೂ ಇದು ರಿಪೇರಿ ಇದೆ. ಇದು ಇಲ್ಲಿ ಓಪನ್ ಆಗಿ ಹೋಗಿ ಇದನ್ನು ಸರಿ ಮಾಡಿಸಬೇಕು. ಹಾಗೆ ಇವತ್ತು ನಮ್ಮ ಈ ಗಟಾರ್ ಪಂಪು ಡಮಾರ್ ಆಗಿದೆ. ಹಾಗೆ ನಾವು ಬೇರೆ ಪಂಪು ತಂದು ಬಿಟ್ಟದ್ದು. ಅದರಲ್ಲಿ ಪಂಪು ಕಾಣ್ತೀವಿ, ಅದು ಇನ್ನೊಂದು ಪಂಪು ನಮ್ಮ ಚಿಕ್ಕಪ್ಪನವರದ್ದು. ಹಾಗೆ ಅವ್ರದ್ದು ತಂದು ಬಿಟ್ಟದ್ದು. ಎಸ್, ಇಷ್ಟೊತ್ತು ನಮ್ಮ ತೋಟಕ್ಕೆ ಮದ್ದು ಬಿಟ್ಟಾಯಿತು. ಈಗ ಬಿಟ್ಟಂಥ ಸಲಕರಣೆಗಳನ್ನು ಈಗ ತೊಳೆಯುವುದು. ನಮ್ಮ ತೋಟದ ಪಕ್ಕದಲ್ಲಿ ಒಂದು ಹಳ್ಳ ಹರಿತಿದೆ, ಹಾಗೆ ಅಲ್ಲಿ ಈ ಪಂಪನ್ನೆಲ್ಲ ತೊಳೆದು ಮನೆಗೆ ತಗೊಂಡು ಹೋಗುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ఉంచే పెట్టుకున్నాను ఉంచానా